ನಮಸ್ಕಾರ. ನಾನು ಸತ್ಯಪ್ರಕಾಶ್ ಅಂತ, ಲಕ್ಷ್ಮೀದೇವಿಯ ಸ್ನೇಹಿತ. ಅವಳನ್ನ ಸ್ನೇಹಿತ ಅಂತ ಹೇಳೋ, ಅಥವಾ ನನ್ನ ಒಡ ಹುಟ್ಟಿದ ಅಕ್ಕ ಅಂತ ಹೇಳೋ, ಅಥವಾ ನಮ್ಮ ಮನೆಯಲ್ಲಿ ಒಬ್ಬಳು ಸದಸ್ಯೆ ಅಂತ ಹೇಳೋ ಗೊತ್ತಿಲ್ಲ. ಇಟ್ಸ್ ಅವರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಅಂದರೆ ನನ್ನ ಫ್ಯಾಮಿಲಿಗೆ ಭಾಳ ಹತ್ತಿರವಾದ ಒಬ್ಬಳು ಸ್ನೇಹಿತೆ ಅಂದರೆ ಅದು ನನಗೆ ಫಸ್ಟ್ ಶುರುವಾಗಿದ್ದೆ ಲಕ್ಷ್ಮಿಯಿಂದ. ಯಾಕೆಂದರೆ ಅವಳಿಗೂ ನನಗೂ ಇದ್ದಿದ್ದು ಒಂಥರ ಅವಿನಾಭಾವ ಸಂಬಂಧ. ಇವತ್ತು ಹೇಳಬೇಕು ಅಂದರೆ ನಾವುಗಳು ಕಿತ್ತಾಡಿದ್ದೂ ಇದೆ, ನಾವು ಅಷ್ಟೇ ಅನ್ಯೋನ್ಯವಾಗಿದ್ದೂ ಇದೆ. ನಾನು, ಪ್ರಸಾದಿ, ಲಕ್ಷ್ಮಿ ಒಂದು 29 ವರ್ಷದ ಸ್ನೇಹಿತರು. ನಾನು ಸ್ನೇಹಿತರು ಅಂತ ಹೇಳಲ್ಲ, ಅವಳು ನಮ್ಮ ಅಕ್ಕ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಆ ಥರ ಗುರ್ಸ್ಕೊಳ್ಳೋಕ್ಕೂ ಇಷ್ಟ. ಯಾಕೆಂದರೆ ಅವಳ ಸಾಧನೆಗೆ ಅವನ ಗಂಡ ಏನು ಸಪೋರ್ಟ್ ಕೊಟ್ಟಿಯಾನೋ ಅದನ್ನು ನಾವು ಕಣ್ಣಾರೆ ನೋಡಿದಂಥವ್ರು. ಹಾಗಾಗಿ ನಾನು ಅವಳನ್ನ ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ. ಲಕ್ಷ್ಮಿ, ಐ ಲವ್ ಯು, ಐ ಮಿಸ್ ಯು ಎ ಲಾಟ್. ಅವಳು ಬರೆದಂತಹ ಕವನ ಶೀರ್ಷಿಕೆಯಲ್ಲಿ ಅಥವಾ ಒಂದು ಇದರಲ್ಲಿ ಗರ್ಭಾಂಕುರದಲ್ಲಿ ಒಂದು ಕವನ ಶೀರ್ಷಿಕೆನ ತಗೊಂಡು ಅದ್ರ ಬಗ್ಗೆ ಆ ಒಂದು ಕವನನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕವನದ ಸಂಕಲನ ಬಂದು ಶೀರ್ಷಿಕೆ ಬಂದು ಹೃದಯ ವೀಣೆ. ಪ್ರತಿ ರಾತ್ರಿ ನನ್ನ ಮನೆಯ ಅಂಗಳಕ್ಕೆ ಬಂತು, ತನ್ನ ತುಂಬ ಬೆಳದಿಂಗಳಿಂದ ನನ್ನ ಮನಕ್ಕೆ ಬೆಳಕೆನಿತ್ತು. ತುಂಟು ನುಡಿಗಳ ಹೇಳಿ ನಾಚಿ ನೀರಾದ ಮೊಗಕ್ಕೆ, ತುಂಟು ತುಟಿಗಳ ಹೇಳಿ ನಾಚಿ ನೀರಾದ ಮೊಗಕ್ಕೆ ತನ್ನ ಬೆಳಕನ್ನು ತುಂಬಿ ನಕ್ಕು ನಗಿಸಿ, ಆಲಸ್ಯವೆಂಬ ಇಲ್ಲದಂತಾಗಿದ್ದ ಈ ಚಂದ್ರ ಇಂದಿಗೂ ಕಾಣನಾಗಿದ್ದಾನೆ. ಆಲಸ್ಯವೆಂಬ ಇಲ್ಲದಂತಾಗಿದ್ದ ಆ ಚಂದ್ರ ಇಂದಿಗೂ ಕಾಣದಾಗಿದ್ದಾನೆ. ಚುಕ್ಕಿ ಚಂದ್ರಮಗಳ ನಾಡಲ್ಲಿ ಎಲ್ಲಿ ಹೆಕ್ಕುತ್ತಿದೆಯೋ ಕಾಣೆ, ತನ್ನ ಮನವ ಕ್ಷಣಾರ್ಧದಲ್ಲಿ ಸೂರೆಗೊಳ್ಳುವ ರತಿದೇವಿಯ, ತನ್ನ ಮನವ ಕ್ಷಣಾರ್ಧದಲ್ಲಿ ಸೂರೆಗೊಳ್ಳುವ ರತಿದೇವಿಯ ಎಲ್ಲ ಚುಕ್ಕಿಗಳಲ್ಲಿ ನನ್ನ ಪ್ರತಿಬಿಂಬ, ಎಲ್ಲ ಚುಕ್ಕಿಗಳಲ್ಲಿ ನನ್ನ ಪ್ರತಿಬಿಂಬ ಕಾಣಬೇಕೆಂಬ ಹಂಬಲವ ಹೊತ್ತು ಹುಡುಕ ಹೊರಟನೇನೋ ಕಾಣೆ. ಕಾಣಬೇಕೆಂಬ ಹಂಬಲವ ಹೊತ್ತು ಹುಡುಕ ಹೊರಟನೇನೋ ಕಾಣೆ. ಯಾವ ತೀರದ ದಾಹಕ್ಕೆ ಹಾತೊರೆಯಿತೋ ಮನಸ್ಸು, ಯಾವ ತೀರದ ದಾಹಕ್ಕೆ ಹಾತೊರೆಯಿತೋ ಮನಸ್ಸು, ಹುಡುಕಿ ಹೆಕ್ಕಿ ತೆಗೆದೇ ತೀರುವೆನೆಂಬ ಹೆಬ್ಬೈಕೆಯಲ್ಲಿ, ಹುಡುಕಿ ಹೆಕ್ಕಿ ತೆಗೆದೇ ತೀರುವೆನೆಂಬ ಹೆಬ್ಬೈಕೆಯಲ್ಲಿ. ಮನದ ವೀಣೆಯ ತಂತಿ, ಮನದ ವೀಣೆಯ ತಂತಿ ಸ್ವರವ ಮೀಟುವೆನುತ ಪಿಸುಗುಟ್ಟಿ ಬೆಚ್ಚನೆಯ ನವಿರ ಹಚ್ಚಡ ಹುಚ್ಚಿ, ಬೆಚ್ಚನೆಯ ನವಿರ ಹಚ್ಚಡ ಹುಚ್ಚಿ ಭಾವನೆಗಳ ಬಿಸಿಯಾರದಿರಲೆಂದು ಕಿವಿ ಮಾತನೇಳಿ ಮತ್ತೆ ಬಂದೇ ಬರುವೆನೆಂಬ, ಕಿವಿ ಮಾತನೇಳಿ ಮತ್ತೆ ಬಂದೇ ಬರುವೆನೆಂಬ ಆಶ್ವಾಸವಿತ್ತು. ಎತ್ತ ಹೋದೆನೋ ಕಾಣೆ ಇವನಿಗಾಗಿ ತಪಿಸುತ್ತಿಹದಿ ಹೃದಯವೀಣೆ, ಎತ್ತ ಹೋದೆನೋ ಕಾಣೆ ಅವನಿಗಾಗಿ ತಪಿಸುತ್ತಿಹುದಿ ಹೃದಯವೀಣೆ. ವಾ, ಎಂಥ ಅದ್ಭುತವಾದ ಒಂದು ಸಾಲನ್ನು ಬರೆದಿಯಾಳೆ. ಅದು ಅವಳ ಭಾವನೆಗಳಲ್ಲಿ ಬರೆದಿಯಾಳೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನು ಅವಳು ಮೈ ತುಂಬಿಸ್ಕೊಂಡು ಬರೆದಿಯಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಿ, ನಿನ್ನ ನೆನಪಲ್ಲಿ ನಾವು ಸ್ನೇಹಿತರು ಸದಾ ಇರ್ತೀವಿ. ನಮಸ್ಕಾರ.